ಹಾಯ್ ಗೈಸ್, ವೆಲ್ಕಮ್ ಟು ವಿಜು ಶಮಂತ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇವತ್ತು ನಾವು DJ Osmo ನ್ಯಾನೋ ಕ್ಯಾಮ್ರಾ ತರಿಸಿದ್ದೀವಿ. ಬನ್ನಿ ಅನ್ಬಾಕ್ಸ್ ಮಾಡೋಣ, ಏನೇನು ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಕ್ಚುಲಿ ಏನಕ್ಕೆ ತರಿಸಿದ್ದು ಅಂದರೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ತುಂಬ ಟ್ರೆಂಡಿಂಗ್ ಆಗಿತ್ತು, ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಾವೆ ಅಂತ ಹೇಳಿದರು. ಸೊ ನಮಗೂ ಒಂದು ಪೀಸ್ ಇರಲಿ ಅಂತ ಹೇಳ್ಬಿಟ್ಟು ನಾವು ತಂದಿದ್ದೀವಿ. ಇದ್ರ ಬಗ್ಗೆ ನಮ್ಮ ಹಸ್ಬೆಂಡ್ ಒಪಿನಿಯನ್ ಏನಿದೆ ಅಂತ ಕೇಳೋಣ ಬನ್ನಿ. ನಂದೇನು ಅಂತ ಒಪಿನಿಯನ್ ಇಲ್ಲ, ಬಟ್ ಕ್ಯಾಮ್ರಾ ಚೆನ್ನಾಗಿದೆ ಅಂತ ನಾನು ನಮ್ಮ ವೈಫು ಹೇಳಿದ್ಮೇಲೆ ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ರಿವ್ಯೂ ನೋಡಿದೆ. ಸೊ ಅದಕ್ಕೆ ಆಯಿತು ಅಂದ್ಬಿಟ್ಟು ನನ್ನ ಫ್ರೆಂಡು US ಇಂದ ಬರ್ತಿದ್ದ, ಅವ್ನಿಗೆ ಹೇಳಿ ತರಿಸ್ಕೊಂಡ್ವಿ. ಇವಾಗ ನಮ್ಮ ವೈಫು ಅನ್ಬಾಕ್ಸ್ ಮಾಡಿ ಒಳಗೆ ಆಕ್ಸೆಸರೀಸ್ ಎಲ್ಲ ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾಳೆ. ಬನ್ನಿ ಇವಾಗ ಓಪನ್ ಮಾಡೋಣ ಏನೇನು ಅಂತ ನೋಡಿ. ನಮ್ಮ ಹಸ್ಬೆಂಡ್ ಚಾಕ್ ಕೊಡೋದು ಬಿಟ್ಟು ಸೀಸರ್ ಕೊಟ್ಟಿದ್ದಾರೆ, ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಎಷ್ಟು ಹೇಳಿದ್ರು ಅವ್ರು ಯಾವಾಗಲೂ ಹಂಗೆ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನೇ ಕೊಡ್ತಾರೆ. ಇರಲಿ ಪರವಾಗಿಲ್ಲ, ಬನ್ನಿ ಇದರಿಂದನೇ ಟ್ರೈ ಮಾಡೋಣ. ಪ್ಯಾಕೇಜ್ ನೋಡಿದರೆ ತುಂಬ ಸ್ಟ್ರಾಂಗ್ ಆಗಿದೆ. ಎಷ್ಟು ಅಂದರೆ ಪ್ಯಾಚೆ ಎಷ್ಟು ಥಿಕ್ಕಾಗಿ ಅಂಟಿಸಿದ್ದಾರೆ ಅಂದರೆ ಕಟ್ ಮಾಡೋಕ್ಕೂ ಆಗಲ್ಲ, ಆದ್ರೂ ಕಟ್ ಮಾಡಿದೆ. ಸರಿ ಬನ್ನಿ ಒಳಗಡೆ ಓಪನ್ ಮಾಡೋಣ, ಕ್ಯಾಮ್ರಾ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸರಿ ಓಪನ್ ಆಯಿತು. ಇದ್ರೊಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ಆಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ, ಓಪನ್ ಮಾಡೋಣ ಬನ್ನಿ. ಇದ್ರೊಳಗಡೆ ನೋಡಿದರೆ ಆಕ್ಸೆಸರೀಸ್ ಇದ್ದಾವೆ. ಇದು ಸ್ಕ್ರೀನ್ ಮೌಂಟು, ಇದು C2C ಕೇಬಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಮ್ರಾ ಪ್ರೊಟೆಕ್ಟರು, ಕ್ಯಾಮ್ರಾಗೆ ತುಂಬ ಏನು ಇದು ಇರಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿದರೆ ಇದು ಮ್ಯಾಗ್ನೆಟಿಕ್ ನೆಕ್ ಪೀಸ್ ಕೊಟ್ಟಿದ್ದಾರೆ. ನಂತರ ಮ್ಯಾನ್ವಲ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಮ್ಯಾನ್ವಲ್ಲು. ನೆಕ್ಸ್ಟು ಕ್ಯಾಮ್ರಾ ಓಪನ್ ಮಾಡೋಣ ಬನ್ನಿ. ಈಗ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಓಪನ್ ಆಯಿತು. ಇವಾಗ ಆಕ್ಸೆಸರೀಸ್ ಕವರ್ಸ್ ಎಲ್ಲ ಓಪನ್ ಮಾಡೋಣ. ಇದು ಸೆಕ್ಷನ್ ಮೌಂಟು ಓಪನ್ ಮಾಡ್ತಿದ್ದೀನಿ. ನೋಡಿ, ಪ್ಯಾಕೇಜ್ ನೋಡಿ ಅಲ್ಟಿ ಇದೆ, ಎಷ್ಟು ಸ್ಟ್ರಾಂಗ್ ಆಗಿ ಪ್ಯಾಕೇಜ್ ಕಳಿಸಿದ್ದಾರೆ ಅಂದರೆ ಕವರ್ ನೋಡಿ ಫಿದ್ ಆಗಬೇಕು. ನೋಡಿ, ಸ್ಟಿಕ್ಕಿ ಇದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇವೆರಡು ಅಂಟ್ಕೊಂಡ್ಬಿಟ್ಟಿದ್ದಾವೆ, ಹ್ಯಾಟ್ ಮೌಂಟು ಮತ್ತು ಪ್ರೊಟೆಕ್ಟರು. ಇದು ಹ್ಯಾಟ್ ಮೌಂಟ್ ನೋಡಿ. ಇವಾಗ ಕವರ್ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಸ್ಟಿಕ್ಕಿ ಆಗಿದೆ ನೋಡಿ, ಎಲ್ಲ ಹೇಳ್ತಿದ್ದೀನಿ ಅಲ್ವಾ ಅವಾಗೆ. ಇದು ಪ್ರೀಮಿಯಂ ಕ್ವಾಲಿಟಿ ಹ್ಯಾಟ್ ಮೌಂಟ್ ನೋಡಿ, ಎಷ್ಟು ಸಖತ್ತಾಗಿದೆ. ಇದು ಪ್ರೊಟೆಕ್ಟರು, ಕ್ಯಾಮ್ರಾ ಪ್ರೊಟೆಕ್ಟರು, ಓಕೆನಾ. ತುಂಬ ಇವರು ಯೂಸ್ಫುಲ್ ಆಗಿರೋ ಪ್ರೊಟೆಕ್ಟರ್ ಕೊಟ್ಬಿಟ್ಟಿದ್ದಾರೆ. ಒಂದು ಲೆನ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದಲ್ವ ಕ್ಯಾಮ್ರಾಗೆ ಹಾಕೋಕ್ಕೆ. ಇರಲಿ. ನೆಕ್ಸ್ಟ್ ಆಕ್ಸೆಸರಿ ಬಂದ್ಬಿಟ್ಟು ನೆಕ್ ಮ್ಯಾಗ್ನೆಟಿಕ್ ಪೀಸು ನೋಡಿ, ತುಂಬ ಪ್ಯಾಕೇಜ್ ಮಾತ್ರ ಸಖತ್ ಕೊಟ್ಟಿದ್ದಾರೆ. ಓಪನ್ ಮಾಡಿದ್ರೆ ಇದನ್ನು ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟು ಡಿಸ್ಪ್ಲೇ ಮತ್ತು ಕ್ಯಾಮ್ರಾದ ಕವರ್ ಓಪನ್ ಮಾಡೋಣ. ನೋಡಿ ಎಷ್ಟು ಮ್ಯಾಗ್ನೆಟಿಕ್ ಇದೆ ಅಂತ ಹೇಳ್ಬಿಟ್ಟು. ಈಸಿ ಟು ಯೂಸ್, ಹ್ಯಾಂಡಿ ಟು ಯೂಸ್. ಸೊ ಡಿಸ್ಪ್ಲೇ ಓಪನ್ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ, ಇಷ್ಟು ಚಿಕ್ಕ ಇದೆ ನೋಡಿ ಡಿಸ್ಪ್ಲೇ. ಹ್ಯಾಂಡಿ ಡಿಸ್ಪ್ಲೇ ಅಂತಲೇ ಅನಿಸಲ್ಲ, ಏನೋ ಒಂದು ಮ್ಯಾಗ್ನೆಟಿಕ್ ಚಿಕ್ಕ ವಯಸ್ಸಲ್ಲಿ ಆಟಾಡೋಕ್ಕೆ ಬರ್ತಿತ್ತಲ್ವ ಆ ಥರ ಅನ್ನಿಸ್ತಿದೆ. ಚೆನ್ನಾಗಿದೆ. ಇದು ಕ್ಯಾಮ್ರಾ. ಇವಾಗ ಕವರ್ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಕ್ಯಾಮ್ರಾ ಓಪನ್ ಮಾಡೋಣ ಬನ್ನಿ. ಕ್ಯಾಮ್ರಾ ಓಪನ್ ಆಯಿತು. ನೋಡಿ ಎಷ್ಟು ಚಿಕ್ಕದಾಗಿದೆ. ಇದು 4K ವಿಡಿಯೋ ಮಾಡ್ಬೋದು ಅಂತಂದ್ರೆ ನಂಬೋಕ್ಕೆ ಆಗಲ್ಲ. ತುಂಬ ಹ್ಯಾಂಡಿ ಆಗಿದೆ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ ಪ್ರಾಡಕ್ಟ್. ನೆಕ್ಸ್ಟ್ ನೋಡಿ, ಡಿಸ್ಪ್ಲೇದು ಮತ್ತು ಕ್ಯಾಮ್ರಾದು ಅಟ್ಯಾಚ್ ಮಾಡ್ಬೋದು. ಅಟ್ಯಾಚ್ ಮಾಡಬೇಕಂದ್ರೆ ಅದು ಕ್ಯಾಮ್ರಾ ಕೆಳಗಡೆ ರ್ಯಾಪರ್ ಇದೆ, ಅದನ್ನು ರ್ಯಾಪರ್ ಬಿಚ್ಚಿ ಅಟ್ಯಾಚ್ ಮಾಡಬೇಕು. ಬನ್ನಿ ಇವಾಗ ರ್ಯಾಪರ್ ಇದು ಮಾಡೋಣ. ಎಷ್ಟು ಅಲ್ಲಿ ತೋರಿಸ್ತಾ ಇದ್ದೀನಲ್ವ, ಅದ್ರ ಕೆಳಗಡೆನೇ ಇದೆ, ಕ್ಯಾಮ್ರಾ ಕೆಳಗಡೆನೇ ಇದು ಡಿಸ್ಪ್ಲೇದು ಓಪನ್ ಮಾಡೋಣ. ನೋಡಿ ಎಷ್ಟು ಸಖತ್ತಾಗಿ ಮ್ಯಾಗ್ನೆಟಿಕ್ ಫೋರ್ಸ್
ಅಂಟ್ಕೊಳ್ತಿದೆ ಅಂತ. ನೋಡಿ ಇವಾಗ ರ್ಯಾಪರ್ ಓಪನ್ ಮಾಡ್ತಾ ಇದ್ದೀನಿ. ಇದು ರ್ಯಾಪರ್ ಓಪನ್ ಮಾಡಬೇಕು, ಕ್ಯಾಮ್ರಾ ಕೆಳಗಡೆ ಇರುತ್ತೆ. ಇವಾಗ ಡಿಸ್ಪ್ಲೇಗೆ ಇದು ಅಟ್ಯಾಚ್ ಮಾಡ್ಬೋದು, ಸಖತ್ತಾಗಿ ಅಟ್ಯಾಚ್ ಮಾಡ್ಬೋದು. ಅಲ್ಲಿ 2 ಇದು ಕೊಟ್ಟಿರ್ತಾರೆ ಬಟನ್ನ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಬೇಕು, ಅದು ಅಟ್ಯಾಚ್ ಆಗುತ್ತೆ. ಒಳ್ಳೆ ಫೋರ್ಸಿಂದ ಅಟ್ಯಾಚ್ ಆಗುತ್ತೆ, ಸಖತ್ತಾಗಿದೆ. ಮತ್ತು ಕ್ಯಾಮ್ರಾದು ಡಿಸ್ಪ್ಲೇದು ರ್ಯಾಪರ್ ಓಪನ್ ಮಾಡಬೇಕು. ಇವಾಗ ಡಿಸ್ಪ್ಲೇದು ಓಪನ್ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ ಮಾತ್ರ. ಇದಕ್ಕೆ ಕ್ಯಾಮ್ರಾದು ಓಪನ್ ಮಾಡಿದೆ. ಹೀಗೆ ಪವರ್ ಬಟನ್ ಆನ್ ಮಾಡಬೇಕು ಕ್ಯಾಮ್ರಾದು. ಸೊ ಆನ್ ಆಯಿತು. ಆನ್ ಆದ ತಕ್ಷಣ ಗ್ರೀನ್ ಲೈಟ್ ಬರುತ್ತೆ. ಗ್ರೀನ್ ಲೈಟ್ ಬಂದಮೇಲೆ ಡಿಸ್ಪ್ಲೇದು ಆನ್ ಮಾಡಿದರೆ ಅಲ್ಲಿ ಇಂಗ್ಲೀಷ್ ಅಂತ ಇರುತ್ತೆ. ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಇನ್ಸ್ಟಾಲ್ ಫಾರ್ ಆ್ಯಪ್ ಅಂತ ಕೊಡ್ತಾರೆ, ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು. ಆ್ಯಕ್ಚುಲಿ ಇವಾಗ ನಾವೇನು ಇನ್ಸ್ಟಾಲ್ ಮಾಡ್ತಿಲ್ಲ, ಸ್ಕಿಪ್ ಆ್ಯಸ್ ಆಫ್ ನಾವು ಮ್ಯಾನ್ಯಲ್ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಕೊಡ್ತಿದ್ದೆ, ಸ್ಕಿಪ್ ಮಾಡ್ತಾಯಿದ್ವಿ. ಮ್ಯಾನ್ಯಲ್ ಇನ್ಸ್ಟ್ರಕ್ಷನ್ ಓದ್ಕೊಂಡು ಸ್ವೈಪ್ ಮಾಡಬೇಕು ರೈಟಿಗೆ. ಹಾಯ್ ಫ್ರೆಂಡ್ಸ್, ಇವಾಗ ನಮ್ಮ ವೈಫು ತೋರಿಸಿದ್ರು, ಕ್ಯಾಮ್ರಾ ಎಲ್ಲ ಅನ್ಬಾಕ್ಸಿಂಗ್ ಮಾಡಿದ್ರು ಅವರು. ಇವಾಗ ನಾವು ನೋಡೋಣ ಯಾವುದೇ ಥರ ಫ್ಯೂಚರ್ಸ್ ಇದೆ ಅಂತ, ಎಲ್ಲ ಯಾವುದೇ ಥರ ಅಂತ. ಇಲ್ಲಿ ನೋಡಿ, ಇದು ಕ್ಯಾಮ್ರಾ, ಇದು ಫಸ್ಟ್ ಕ್ಯಾಮ್ರಾ ಬರುತ್ತೆ. ಅದಾದಮೇಲೆ ಇದು ವೈಡ್ ಆ್ಯಂಗಲಲ್ಲಿದೆ, ಎಲ್ಲ ಸೆಟ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಇಲ್ಲಿ ಏನಂದರೆ ಚಾರ್ಜಿಂಗ್ ನೋಡಿ 2 ತೋರಿಸಿದೆ. ಇದು 81% ಅಂತ ಇದೆ ಒಂದು. ಓಕೆ, ಎಲ್ಲ ಸೆಟಪ್. 32% ಅಂತ ಇದೆ. 81 ಇದ್ರದ್ದಿದೆ, 32 ಇದು ಪರ್ಸೆಂಟೇಜ್ ಇದೆ. ಇವಾಗ ಸದ್ಯಕ್ಕೆ ನಾವು ಕ್ಯಾಮ್ರಾ ಮಾಡ್ತಿರೋದು ಇದರಿಂದ, ಫೋನಿಂದ ಮಾಡ್ತಿರೋದು. ನೆಕ್ಸ್ಟ್ ಇದರಿಂದ ಇದು ಮಾಡ್ತೀವಿ ನೋಡಿ. ಆಮೇಲೆ 6 hours 42 minutes ಸ್ಟೋರೇಜ್ ಇದೆ, ಅಷ್ಟು ಮಾಡ್ಬೋದು. ಆಮೇಲೆ ಇದು ಬಂದು ಇದು ಕ್ಯಾಮ್ರಾ, ಇದು ನೋ ಫೈಲ್ಸ್, ಅಂದರೆ ಯಾವ್ದಾದ್ರು ಫೋಟೋಸ್ ಇದ್ದರೆ, ಇಮೇಜಸ್ ಇದ್ದರೆ ಏನೇನಿದೆ ಅಂತೆಲ್ಲ ನೋಡ್ಬೋದು. ನೆಕ್ಸ್ಟು ಇವಾಗ ಇದಕ್ಕೇನು ಮಾಡಿದೆ, ಡಿಚಾರ್ಜ್ ಮಾಡಿಕೊಂಡು ನೋಡಿ. ಇವಾಗ 2 ಹಿಂಗಿದೆಯಲ್ಲ, ಇದನ್ನು ಡಿಟಾಚ್ ಮಾಡಿಕೊಂಡ್ರೆ ನೋಡಿ 2 ಸಪ್ರೇಟ್ ಆಯಿತು. ನೋಡಿ, ಆ ಕಡೆನೂ ಹೋಗ್ತಿದೆ. ನಾನು ತೋರಿಸ್ತಾ ಇರೋದು ಅಲ್ಲಿದೆ, ಅಲ್ಲಿದು ಟಿ ವಿದು ಎಲ್ಲ ಬರುತ್ತೆ, ಇದು ಬರುತ್ತೆ. ಅಂದರೆ 2 ಕಡೆ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಯಾವ ಥರ ಬೇಕಾದರೂ ಆಟ ಆಡ್ಬೋದು. ಚೆನ್ನಾಗಿದೆ ಒಟ್ಟಿನಲ್ಲಿ. ಇದಕ್ಕೆಲ್ಲ ವ್ಲಾಗಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಕೋತೀನಿ. ಇವಾಗ ನೋಡಿ, ಹಿಂಗೆ ಬಂದರೆ ಈ ಮಾಮೂಲಿ ಅಂದರೆ ರಿಸೊಲ್ಯೂಷನ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಇದು ರೀಲ್ಸ್ಗೆಲ್ಲ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ಹಿಂಗೆ ಮಾಡ್ತೀನಿ ಅಂದರೆ ಇದು ಮಾಮೂಲಿ ವೈಡಿಗೆ ಬರುತ್ತೆ, ಯೂಟ್ಯೂಬ್ಸ್ಗೆಲ್ಲ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಸದ್ಯಕ್ಕೆ ಏನು ಮಾಡೋಣ ಅಂದರೆ ಇದು ಗಾರ್ಡ್ ಹಾಕೋಣ. ಗಾರ್ಡ್ ಹಾಕಿ, ಗಾರ್ಡ್ ಏನಕ್ಕೆ ಅಂದರೆ ಸೇಫ್ಟಿ ಇರಬೇಕು. ಫಸ್ಟು ಇದು ಗಾರ್ಡ್ ಹಾಕೋಕ್ಕೂ ಮುಂಚೆ ಏನಾರ ಪೈಪ್ಸ್ ಏನಾರ ಇದೆ ಅಂತ ನೋಡ್ಕೋಬೇಕು. ಏನಿಲ್ಲ, ಇದು ಮ್ಯಾಗ್ನೆಟು. ಓಕೆ, ಮ್ಯಾಗ್ನೆಟ್ ಆಗಿರೋದ್ರಿಂದ ಎಲ್ಲಿ ಬೇಕಾದ್ರೆ ಅಣಿಸ್ಕೋಬೋದು. ಬಟ್ ಈ ಲೆನ್ಸು ಒಂದು ಸ್ವಲ್ಪ ಗಲೀಜಾಗುತ್ತೆ. ಬಟ್ ಲೆನ್ಸ್ ಗಲೀಜಾಗೋಕ್ಕೆ ಅವ್ರು ಏನೋ ಗಾರ್ಡ್ ಏನೂ ಕೊಟ್ಟಿಲ್ಲ ನಮಗೆ. ನಾವು ಆನ್ಲೈನಲ್ಲಿ ಏನಾರ ಎಕ್ಸ್ಟ್ರಾ ಪಾರ್ಟ್ಸ್ ತರಿಸಿ ಹಾಕೋಬೇಕು. ಓಕೆನಾ? ಇದು ನೋಡಿ ಹೆಂಗೆ ಬರ್ತಿದೆ, ಹೆಂಗೆ ತಿರುಗಿಸ್ತೀರ ಹಂಗೆ ಬರುತ್ತೆ, ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಈಸಿಯಾಗಿದೆ. ಚಿಕ್ಕದಂದರೆ ಫುಲ್ ಚಿಕ್ಕದು. ನೀವು ಹೆಂಗೆ ತಿರುಗಿಸಿದ್ರೆ ಹೆಂಗೆ ಬರುತ್ತೆ, ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಆಮೇಲೆ ಹಿಂಗೆ ಗ್ಯಾಜೆಟ್ಸ್ ನೋಡಿದ್ರೆ ಇದು ಹ್ಯಾಟ್ಗೆ ಹಾಕೊಳ್ಳೋದು, ಇದನ್ನು ಈಸಿಯಾಗಿ ಫಿಟ್ ಮಾಡ್ಕೋಬೇಕು. ಇದು ಸೇಮ್ ಅದೇ ಥರ ಇಲ್ಲಿದೆ ನೋಡಿ, ಹಿಂಗಿದೆಯಲ್ಲ. ಇದಕ್ಕೆ ಬಂದು ಇದಕ್ಕೂ 2 ಬಟನ್ಸ್ ಇದೆ. ಬಟ್ ಪವರ್ಫುಲ್ ಮ್ಯಾಗ್ನೆಟ್ ಇದೆ. ಮತ್ತು 2 ಹ್ಯಾಂಡ್ ಹಿಂಗೆ ಅಂಟ್ಕೊಬಿಟ್ರೆ ತೆಗಿಯೋಕ್ಕೆ ಆಗಲ್ಲ, ಅಷ್ಟು ಫೋರ್ಸ್. ಅದು ಅಷ್ಟು ಮ್ಯಾಗ್ನೆಟ್ ಚೆನ್ನಾಗಿದೆ, ಕ್ವಾಲಿಟಿ ನೋಡಿ. ಇಲ್ಲಿ ಇಟ್ಟರು ಸುಮ್ಮನೆ ಹಿಂಗಂದರೆ ಸಾಕು, ಇಲ್ಲಿಗೆ ಹೋದ್ರೆ ಅಂಟ್ಕೊಬಿಡುತ್ತೆ ಬಿಟ್ಟಷ್ಟೇ. ಆಮೇಲೆ ಬೀಳುತ್ತೆ ಅಂತ ಏನೋ ಭಯ ಪಡ್ಕೊಳ್ಳೋಂಗಿಲ್ಲ, ಯಾಕಂದರೆ 2 ಕ್ಲಿಪ್ಪು ಲಾಕ್ ಕೊಟ್ಟಿದ್ದಾರೆ. ಲಾಕ್ ಇರೋದ್ರಿಂದ ನೋಡಿ, ಈ ಥರ ಲಾಕ್ ಇದೆಯಲ್ಲ, ಇಲ್ಲೆರಡು ಇದೇ ಥರ 2 ಲಾಕು ಇಲ್ಲೂ ಇದೆ. ಇಲ್ಲಿ 2 ಬಟನಲ್ಲಿದೆ, 2 ಬಟನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದನ್ನು ಆ್ಯಟ್ಗೆ ಹಾಕೋಬಿಟ್ರಂತೂ ಬೀಳೋ ಮಾತೇ ಇಲ್ಲ. ಇದನ್ನು 2 ಆ್ಯಟ್ಗೆ ಹಾಕೋಬಿಟ್ಟು ಹೋಗ್ತಾ ಇದ್ರೆ ರೋಡಲ್ಲಿ ಸಖತ್ ಬರುತ್ತೆ ವಿಡಿಯೋ. ಮುಂದಿನ ಲಾಗಲ್ಲ ತೋರಿಸ್ತೀನಿ ಯಾವ ಥರ ಮಾಡೋದು. ಅಂದರೆ ಇದು ಸೆಕ್ಷನ್ ಕೊಟ್ಟಿದ್ದಾರೆ, ಒಂದು ಕಾರ್ಗೆ ಅಥವಾ ಕಾರ್ ಡ್ಯಾಶ್ ಬೋರ್ಡ್ಗೆ, ಮತ್ತು ಇಲ್ಲೇ ಮನೇಲಿ ಏನಾದ್ರು ಲಾಗಿಂಗ್ ಮಾಡೋಕ್ಕೆ. ಸೇಮ್ ಇದು ಅದೇ ಥರ ಲಾಕಿಂಗ್ ಇದೆ. ಸೇಮ್ ಹಿಂಗೆ ಮಾಡಿ ಹಿಂಗೆ ಲಾಕ್ ಆದ್ರೆ ಕ್ಲೀನಾಗಿ ಆಗಿಬಿಡುತ್ತೆ. ತೆಗಿಬೇಕಾದ್ರೆ ಮಾತ್ರ ನೀಟಾಗಿ ತೊಗೋಬೇಕು. ನೆಕ್ಸ್ಟು ಇದೊಂದು ಕತ್ಕೊಳ್ಳೋದು ಕೊಟ್ಟಿದ್ದಾರೆ ಲಾಗಿಂಗ್ ಮಾಡೋಕ್ಕೆ. ಇದಂತೂ ಹೆವಿ ಇದೆ, ಒಳ್ಳೆ ಡಾಲರ್ ಥರ ಇದೆ. ಇದಕ್ಕೇನಂದರೆ ಇದು ಹಾಕೋಬಿಟ್ಟು ಹಿಂಗೆ ಅಂಟಿದ್ರೆ ನೋಡಿ ಎಷ್ಟು ಪವರ್ಫುಲ್ಲಾಗಿ ಅಂಟುತ್ತೆ ಅಂದರೆ, ಇದು ಒಳಗೆ ಹಾಕೋಬಿಟ್ಟು ಹಾಕೊಂಡು ಹೋಗ್ತಾ ಇರೋದೆ ನೋಡಿ, ಕೀಳೋಕ್ಕೆ ಆಗ್ತಿಲ್ಲ. ಎಷ್ಟು ಇದಾಗ್ತಿದೆ ಅಂದರೆ ನೋಡಿ, ಇದು ಮ್ಯಾಗ್ನೆಟ್ ಇದೆ. ಅಂದರೆ ಇದು ಮ್ಯಾಗ್ನೆಟ್ ಇಲ್ಲ, ಇದು ಬರೀ ಇಲ್ಲಿ ಮಾತ್ರ ಮ್ಯಾಗ್ನೆಟ್ ಇರೋದು, ಇನ್ನೆಲ್ಲೋ ಬಾಡಿಲೆಲ್ಲ ಮ್ಯಾಗ್ನೆಟ್ ಇಲ್ಲ ನೋಡಿ, ಅಂಟ್ಕೊಳ್ಳೋಲ್ಲ. ಅಂದರೆ ಅಂಟುತ್ತೆ, ಒಂದು ಸ್ವಲ್ಪ ಇದೇ ಇರುತ್ತಲ್ಲ ಬ್ಯಾಟ್ರಿಯಿಂದ, ಅದು ಇದಿದೆ. ಮೆಮೊರಿ ಕಾರ್ಡಲ್ಲಿ ಹಾಕೊಳ್ಳೋದು ಇಲ್ಲಿ ಬರುತ್ತೆ ನೋಡಿ. ಅಂದರೆ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಚಾರ್ಜರು 2 ಇದೆ ನೋಡಿ. ಇದು ಒಂದು ಚಾರ್ಜರ್ ಇದೆ, ಒಂದು ಮೆಮೊರಿ ಕಾರ್ಡ್ ಇದೆ ಸ್ಲಾಟು. ಮೀನ್ಸ್ ಇಲ್ಲಿ 128 GB ಇದು, ಅಂದರೆ 128 GB ನಮಗೆ 121 ಏನೋ ಇದೆ, 121 ಏನೋ ಕೊಡ್ತಾನೆ ಸ್ಟೋರೇಜು. 121 GB. ಇನ್ನು ಮಿಕ್ಕಿದ್ದೆಲ್ಲ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅಂದರೆ ಆ್ಯಪಿಂದಾರ ಮಾಡ್ಕೋಬೋದು. ಇಲ್ಲಿಂದ ಇರೋ ಡೇಟಾನ ಮೆಮೊರಿ ಕಾರ್ಡ್ ಹಾಕ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಮಾತ್ರ
ಕ್ವಾಲಿಟಿ ಇದೆ ಮಾತ್ರ, ಫುಲ್ ಪೋರ್ಟಬಲ್ಲು, ಯಾವ ಆ್ಯಕ್ಷನ್ ಕ್ಯಾಮ್ರಾಗೂ ಕಮ್ಮಿ ಇಲ್ಲ. ನಾನು ಬೆಳಿಗ್ಗೆ ಅವತ್ತು ವೀಡಿಯೋ ಮಾಡಿ ತೋರಿಸ್ತೀನಿ, ಇನ್ಮೇಲೆ ಬ್ಲಾಗ್ ಬರ್ತಾ ಇರುತ್ತೆ. 2 ಅಡಿಷನ್ಸ್ ಬರುತ್ತೆ, ಅಂದರೆ 164 GB ಒಂದು ಬರುತ್ತೆ, 128 GB ಬರುತ್ತೆ. ನಾನು ಐಯರೇ ಇರಲಿ ಅಂತ ತರಿಸ್ಕೊಂಡೆ. ನನ್ನ ಫ್ರೆಂಡ್ ಒಬ್ಬರು USA ಬರ್ತಿದ್ರು, ಸೊ ಅವರಿಂದ ತರಿಸ್ಕೊಂಡಿದ್ದು. ನನಗೆ ಇದು ಅರೌಂಡು ಒಂದು $37,000 ಬಿತ್ತು. ನನಗೆ US ಡಾಲರಲ್ಲಿ ಕ್ಯಾಲ್ಕುಲೇಟ್ ಆಗಿತ್ತು, ಅಲ್ಲಿ ಸಮಥಿಂಗ್ 36 ಸಮಥಿಂಗ್ ಇತ್ತು, ಅಂದರೆ 360 ರೂಪೀಸ್ ಡಾಲರ್ಸು. ಬಟ್ ನನಗಿಲ್ಲಿ ಕಾಸ್ಟ್ ಆಗಿದ್ದು ಅಂದರೆ ಅರೌಂಡ್ ಇಂಡಿಯನ್ ರುಪಿ ಕನ್ವರ್ಟ್ ಮಾಡ್ಕೊಳ್ತೀನಿ ಅಂದರೆ ಟ್ಯಾಕ್ಸು ಅದು ಇದು ಎಲ್ಲ ಸೇರಿ ಒಂದು 36 ಏನೋ ಬಿದ್ದಿದೆ. ನಾನು ಇನ್ನೂ ಅವನಿಗೆ ಸ್ವಲ್ಪ ಅಮೌಂಟ್ ಕೊಡಬೇಕು, ಕ್ಲೋಸ್ ಫ್ರೆಂಡೇ. ಓಕೆ, ನೆಕ್ಸ್ಟಿಂದ ಇದರಲ್ಲೇ ವ್ಲಾಗ್ ಮಾಡ್ತೀವಿ. ಇದನ್ನು ಹೆಂಗೆ ಏನು ಅಂತ ನಾನು ಕಲಿಬೇಕು, ಇನ್ನೂ ಯಾವ ಥರ ಸೆಟ್ಟಿಂಗ್ಸ್ ಇದೆ ಏನಿದೆ ಎಲ್ಲ ನೋಡಬೇಕು. ಆಮೇಲೆ ಇನ್ನು ಇದಕ್ಕೆ ಅವನು ಇದೆಲ್ಲ ಏನಂದರೆ ಇದು ಮಾಡ್ಕೋಬೇಕು, ರಿಜಿಸ್ಟರ್ ಮಾಡ್ಕೋಬೇಕು. ಇದಕ್ಕೆ ಏನಕ್ಕೆ ವ್ಯಾರಂಟಿ ಅದೆಲ್ಲನೂ ಅವನೇನೋ ಮಾಡಿಲ್ಲ, ಅವ್ನು ಬರ್ತಿದ್ದ ಎಮರ್ಜೆನ್ಸಿಯಾಗಿ ಹಂಗೆ ತರಿಸಿದ್ದು. ಓಕೆ ಫ್ರೆಂಡ್ಸ್, ಮತ್ತು ಇನ್ನೇನು ಹೇಳ್ಬೋದು, ಏನಿಲ್ಲ ಅಷ್ಟೇ. ಚೆನ್ನಾಗಿದೆ ಒಟ್ನಲ್ಲಿ. ವ್ಲಾಗಿಂಗ್ ಮಾತ್ರ ಅದ್ದೂರಿ, ಏನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಕಾರ್ ವ್ಲಾಗಿಂಗು, ಸ್ಕೂಟ್ರ್ ವ್ಲಾಗಿಂಗ್ ಎಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟಿನಿಂದ ವೀಡಿಯೋ ಬರ್ತಾ ಇರುತ್ತೆ ಎಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ನಿಮ್ಮ ಸಪೋರ್ಟ್ ನಮಗೆ ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.